ಕೊನೆದಾಗ ನೀವು ಮಾತಾಡಿ ಅಂತ ಎದುರಿಸೇ ಬಿಟ್ರು ನನ್ನ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಚೆನ್ನಮಲ್ಲ ಸ್ವಾಮೀಜಿ ಅವ್ರಿಗೆ ನೋಡಿ, ಅವ್ರ ಹೆಸರಿನಲ್ಲೂ ಮಲ್ಲ ಇಟ್ಕೊಂಡಿದ್ದಾರೆ ಅವರು ಅಲ್ವಾ. ಈ ಸಮಾರಂಭ, ಈ ಸಂಭ್ರಮ, ಈ ಸಂಗಮ ಎಲ್ಲದಕ್ಕೂ ಉಸ್ತುವಾರಿಯಾದ ನಮ್ಮ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಆಯಿತು. ಈ ಊರು ಹೇಗೆ, ಜನ ಹೇಗೆ, ಅದು ಗೊತ್ತಾಗೋದು ಹೇಗೆ ಅಂತ ಗೊತ್ತಾ ನಿಮಗೆ? ಒಂದು ಅತಿಥಿನ ಕರಿಬೇಕಾದ್ರೆ ಅವ್ರನ್ನ ಯಾವ ಥರ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ನನ್ನನ್ನು ನಿನ್ನೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ. ಯಾರು? ನಮ್ಮ ಮಧುಸೂದನ್ ಅವರು, ಇಲ್ಲಿ ಸುಧಾ ಅವರು. ಸರ್ ನೀವು ಬಂದ್ರಾ, ಹೇಗೆ ಬಂದ್ರಿ, ಊಟ ಮಾಡಿದ್ರಾ, ಎಲ್ಲಿದ್ದೀರಾ, ನಿಮಗೆಲ್ಲ ವ್ಯವಸ್ಥೆ ಸರಿ ಇದೆಯಾ, ಅವ್ರಿಗೆ ಓಕೆ ಅಂತ. ಅಲ್ಲಿಂದ ಮಧುಸೂದನ್ ಅವರೇ ಬಂದು ಜೊತೆಯಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಮ್ಮ ಶಿವರಾಜ್ ತಂಗಡಿ ಅವರು ಎಂಥವ್ರಾಗಿರ್ಬೋದು ಅನ್ನೋದು, ಈ ಊರು ಜನ ಎಂಥವ್ರಾಗಿರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ನಮಗೆ ಕೊಡೋ ಪ್ರೀತಿ ಗೌರವದಿಂದ ಗೊತ್ತಾಗುತ್ತೆ. ಕಣಕ್ಗಿರಿಗೆ ಬರಬೇಕಾದ್ರೆ ತುಂಬ ವಿಷಯಗಳು ಹೇಳಿದ್ರು ನನಗೆ. ಸರಿ, ಎಲ್ಲ ಒಂದಷ್ಟು ಪಟ್ಟಿ ಮಾಡಿಕೊಂಡೆ ಮಾತಾಡೋಣ ಅಂತ. ಬಟ್ ಎಲ್ಲ ನೀವುಗಳೇ ಮಾತಾಡ್ಬಿಟ್ರಿ, ನಮಗೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರೊಂದಷ್ಟು ಭಾಷಣ ಪೇಪರ್ ಇಟ್ಕೊಂಡು ಮಾತಾಡಿದ್ರು, ಅದಾದಮೇಲೆ ನೀವು ಅಷ್ಟು ಮಾತಾಡಿದ್ರಿ. ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ. ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದರು. ಅಲ್ಲ ರೀ, ಈಶ್ವರಿ ಪ್ರೊಡಕ್ಷನ್ಸಿಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು. ನಮ್ಮಪ್ಪ ಯಾವಾಗಲೂ ಅವ್ರನ್ನ ದೊಡ್ಡ ದೊಡ್ಡ ಮಗ ಅಂತ ಹೇಳೋರು, ಅಂದರೆ ನನ್ನ ಅಣ್ಣ ಅವರು ಅಲ್ವಾ. ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು, ಫಸ್ಟ್ ಶಾಟ್ ನಾನು ಆ್ಯಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೆ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದು ನಾನು. ಸೊ ಆ ಥರ ನಾನು ಏನಾದರೂ ಇಷ್ಟು ದೂರ ಬಂದಿದ್ದರೆ, ಏನಾದರೂ ಹೆಸರು ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಅದಷ್ಟು ಇವ್ರುಗಳ ಮಧ್ಯೆ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬೆಳ್ಕೊಂಬಂದಿರೋ ನಾನು ಏನೂ ಕಲಿತೇ ಇಲ್ಲ ರೀ. ಸ್ಕೂಲ್ಗೆ ಹೋಗಿಲ್ಲ ನಾನು, 6ನೇ ಕ್ಲಾಸೇ ಫೇಲ್ ನಾನು. 6ನೇ ಕ್ಲಾಸಲ್ಲಿ ನಾನು, ನಮ್ಮ ಅಕ್ಕ, ನನ್ನ ತಂಗಿ 3 ಜನ 6ನೇ ಕ್ಲಾಸಲ್ಲಿ ಕೂತಿದ್ವಿ ನೋಡಿ. ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು. ನಾನು ಇನ್ನೂ ಸ್ಕೂಲ್ಗೆ ಹೋಗೋಂಗಿಲ್ಲ, ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲೇ ಕೂರಿಸೋರು. ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ, ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ. ನನಗೆ ಬೇಜಾರಾಗ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ ನಾನು. ನನಗೆ ಬರಲ್ಲ ಉತ್ತರ, ಅವ್ರು ಬಿಡೋದಿಲ್ಲ ನನಗೆ. ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ, ಯಾಕೆ ಪ್ರತಿ ದಿವಸ ಬೈಸ್ಕೋಬೇಕು ಇವ್ರ ಕೈಲಿ, ಒಂದು ದಿವಸ ಓದ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು. ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ, ನಾವು ಇವತ್ತು ಉತ್ತರ ಕೊಡ್ತೀವಿ ಅಂಥೇಳಿ ಫುಲ್ ಭಾಷಣ ಬಿಗಿದಿದ್ದೆ ನಾನು. ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡಪ್ ಅಂದ ಬೆಂಚಂದು. ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ, ಆದರೆ ಅಷ್ಟು ಓದದ್ನಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ. ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ಟಿನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳ್ದು. ಆವತ್ತೇ ಲಾಸ್ಟು ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು. ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ? ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ. ನಾನು ಇಲ್ಲಿ ಮಾತಾಡೋದ್ರಲ್ಲಿ ವಾಪಸ್ ಕೊಡುತ್ತೆ. ಸೊ ನಾವು ಮಾಡಿರೋ ಪ್ರೇಮಲೋಕ 40 ವರ್ಷ ಆಗ್ತಾ ಬಂತು. ಆದರೂ ಆ ಪ್ರೇಮಲೋಕ ಇವತ್ತಿಗೂ ನೆನಪಿಸ್ಕೋತಾರೆ. ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ. ಇವತ್ತು ಇಲ್ಲಿ ತುಂಬ ಜನ ಪ್ರೇಮಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ, ಅದು ನೆನಪಿಸುತ್ತೆ. ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ. ಅದು 40 ವರ್ಷ ಅಲ್ಲ 60 ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಪ್ರೇಮಲೋಕ ಸಾಕ್ಷಿ ಆಗುತ್ತೆ, ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ. ಸರ್ ನೀವೇನು ಮಾಡಿದ್ರೋ ಗೊತ್ತಿಲ್ಲ, ರಾಜಕೀಯ ನನಗೆ ಗೊತ್ತಿಲ್ಲ, ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು. ಬಟ್ ಒಂದಂತೂ ಗೊತ್ತು ಸರ್, ನೀವೇನು ಮಾಡಿದ್ದೀರಂತ, ಎಲ್ಲರ ಜೀವನಗನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರಾ ಸರ್ ನೀವು. ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ? ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ? ಅಷ್ಟೇ ಮಾಡೋಕ್ಕಾಗೋದು.
ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್, ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ, ಏನೇ ಇಷ್ಟು ಬಿಸಿಲಿದೆ ಅಂದರೆ. ಅಂಥ ಜೀವನದ ನೀವು ತಣ್ಣಗೆ ಮಾಡಿದ್ರಂತೆ, ಅದು ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು, ಅದೇನು ಸಾಧಾರಣದ ಕೆಲಸ ಅಲ್ಲ. ಇನ್ನು ಕನಕಗಿರಿ ಬರಬೇಕಾದ್ರೆ ಹೇಳಿದ್ರು, ಸರ್ ಇಲ್ಲಿ ಕನಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು. ಅಂಥ ಊರಿಗೆ ನಾನು ಬಂದಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ. ಅರೆ 60 ವರ್ಷ ದುಡ್ದಿದ್ದೀನಿ ರೀ ನಾವು. ನಮ್ಮ ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ 60 ವರ್ಷದಿಂದ ಸಿನಿಮಾ ಒಂದೇ ನಾವು ಮಾಡ್ಕೊಂಡ್ಬಂದಿರೋದು. ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ. ಜೇಬು ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು. ಜೇಬು ಖಾಲಿ ಇವತ್ತು, ಹೃದಯನೂ ಖಾಲಿ ಇವತ್ತು. ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೇ ಇರ್ತೀನಿ ನಾನು. ನನಗೆ ಬೇಕಾಗಿರೋದು ಅದೊಂದೇ. ಯಾಕಂದರೆ ನಾನು ಫಸ್ಟ್ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ. ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ ನಾನು. ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ, ನೀವುಗಳು ಸೇರಿರೋದು ನೋಡಿದಾಗ, ನೀವು ನನ್ನ ನೋಡಿ ಖುಷಿ ಪಟ್ಟಾಗ, ನೀವು ನಕ್ಕಿದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ. ಮತ್ತೆ ಅವ್ರ ಜೀವನದಲ್ಲಿ ಬಂದರು, ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬದುಕೋದಕ್ಕೆ 100 ವಿಧಾನ ಇದೆ. ಆದರೆ ಅದರಲ್ಲಿ ತುಂಬ ಶ್ರೇಷ್ಠ ಯಾವುದು ಗೊತ್ತಾ? ನಿಧಾನ. ನಿಲ್ದಾಣ ತಲುಪಬೇಕಾದ್ರೆ ಸಮಾಧಿಯಿಂದ ನಿಲ್ದಾಣ ತಲುಪೋದು. ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು. ನನ್ನ ವೇಗನ ತಡೆಯೋಕ್ಕಾಗಿರಲಿಲ್ಲ. 86ರಲ್ಲಿ 86ರಲ್ಲಿ ಪ್ರೇಮ್ಲೋಕ ಶುರು ಮಾಡಿದೆ. 87ಕ್ಕೆ ಪ್ರೇಮ್ಲೋಕ ರಿಲೀಸ್ ಆಗುತ್ತೆ. 88ಕ್ಕೆ ರಣಧೀರ ರಿಲೀಸ್ ಆಗುತ್ತೆ. ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ, 4 ಭಾಷೆ ಸಿನಿಮಾ ಮಾಡ್ತೀನಿ. 10 ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ. ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ, ಇದೆಲ್ಲ ಕೈ ತಪ್ತಾ ಇದೆ, ಕತೆ ಸರೋಗ್ತಿಲ್ಲ, ದಾರಿ ತಪ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ಈ ಸಿನಿಮಾ ಬೇಡ, ಇದು ನಿಲ್ಲಿಸ್ಬಿಡೋಣ ಅಂತೀನಿ. ಅವರು 1 ಸೆಕೆಂಡಿಗೆ ಪಟ್ ಅಂತ ಕೋಪಿಸ್ಕೊಂಡ್ಬಿಟ್ರು. ಯಾವತ್ತು ಜನಗಳಿಗೆ ಮೋಸ ಮಾಡಬಾರ್ದು. ಸಿನಿಮಾ ಶುರು ಮಾಡಿದ್ಯಾ, 4 ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು. ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ. ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು. ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ. ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು, ಅದು ಬರೋದಿಲ್ಲ, ನಾವು ಅಂದ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು. ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು 89ರಲ್ಲಿ, ಹತ್ತತ್ರ 90ರಲ್ಲಿ 10 ಕೋಟಿ ಕಳಿತೀನಿ ನಾನು ಅವತ್ತಿಗೆ. ಮಾಡಿರೋ ಅಷ್ಟು ಸಂಪಾದನೆ ಕಳಿತೀನಿ. ಆದರೂ ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು, ನಾನು ನಮ್ಮಪ್ಪನಿಗೆ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ. ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮೆಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು, ಏನೋ ಮಾಡಿದ್ದಾರೆ ರವಿಚಂದ್ರನ್ ಅಂತ. ನಾವು ಬಾಗ್ಲಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ ಅವಾಗ. ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು. ಅವ್ರು ಹಂಗೂ ಸ್ಟ್ರೆಚ್ಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ. ಅವ್ರಿಗೊಂದು ಮಾತು, ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ, ನಾನೇನು ಬಿಡೋ, ನಿನಗೆ ಹೇಗಿದೆ ಹೇಳು ಸಿನಿಮಾ ಅಂತಾರೆ. ನಾನು ಸುಮಾರಾಗಿದೆ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಎಲ್ಲೋ ಚಿಕ್ಕ ಮಿಸ್ ಆಗಿದ್ದೀನಿ. ಸಾಕಲ್ಲ, ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳಿತೀಯ, ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ಕಣೋ ಅಂದರು. ಆವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ. ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ. ನನಗೊಂದು ಭಯ ಏನು ಅಂದರೆ, ನಾನು ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟು ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ತುಂಬ ಕಾಡ್ಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನಿನ್ನನ್ನು ಹಕ್ಕೊಂಡೇ ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು. ಅವ್ರು ಕೊಟ್ಟಿರೋ ನಂಬಿಕೆನ 65 ದಿವಸದಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಾಂತಿ ಕ್ರಾಂತಿನ ಬಿಟ್ಟೆ. ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು, ಇಲ್ಲಾಂದರೆ ಸೋಲು ನನ್ನ ಹಿಗ್ಗಿಸ್ಬಿಡೋದು ಅವತ್ತಿಗೆ. ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ, ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ. ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಸರ್ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ, ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು.
ಅಯ್ಯೋ ನಿನ್ನ, ನಾನು ನಮ್ಮಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ ಇವು ನಮ್ಮಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನು ಕೂಡ ಕಿತ್ತಾಕಿ ಇನ್ಶೂರೆನ್ಸ್ಗೆ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ. ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು? ನಾನು ಕಟ್ಟೋದೇ ಇಲ್ಲ ಜೀವನದಲ್ಲಿ, ನನಗೆ ಇನ್ಶೂರೆನ್ಸು ಇಲ್ಲ, ನನಗೆ ಬೇಕಾಗಿಲ್ಲ. ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ, ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ?